ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸುದ್ದಿ ಇದು. ಮತ್ತೆ ದರ್ಶನ್ ಬದುಕಲ್ಲಿ ಸುಂಟರ ಗಾಳಿ. ಹಾಗಾದ್ರೆ ಮತ್ತೆ ಏನಾಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ? ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆ, ಶೀತಲ ಸಮರ. ದರ್ಶನ್ ಬಿಟ್ಟರು ಪವಿತ್ರ ಗೌಡ ದರ್ಶನನ್ನ ಬಿಡುತ್ತಾ ಇಲ್ಲ. ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಮತ್ತೆ ಮುನ್ನೆಲೆಗೆ ಬಂದ ಪವಿತ್ರ ಗೌಡಳ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಮತ್ತು A2 ಆರೋಪಿ. ಪವಿತ್ರ ಗೌಡ A1 ಆರೋಪಿ ಆಗಿದ್ರು, A2 ಆರೋಪಿ ನಟ ದರ್ಶನ್ ಆಗಿದ್ರು. ಅದಾದ ನಂತರ ಮಧ್ಯಂತರ ಜಾಮೀನಿನ ಮೇರೆ ದರ್ಶನ್ ಹೊರ ಬಂದಿದ್ರು. ಅದಾದ ಮೇಲೆ ರೆಗ್ಯುಲರ್ ಬೇಲ್ ಮುಖಾಂತರವಾಗಿ ಸುದೀರ್ಘ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿತ್ತು. ಪವಿತ್ರ ಗೌಡರ ಸಹವಾಸ ದರ್ಶನ್ ಬಿಟ್ರೆ ಚೆನ್ನಾಗಿತ್ತು ಅಂತ ಕೆಲವರ ಅಭಿಪ್ರಾಯ. ದರ್ಶನ್ ಸಹವಾಸ ಪವಿತ್ರ ಬಿಟ್ರೆ ಸರಿದಾರಿಗೆ ಬಂದಿ ಯಾರು ಅಂತ ಹೇಳಿ ಮತ್ತೊಬ್ಬರ ಅಭಿಪ್ರಾಯ. ಈ ಎಲ್ಲದರ ನಡುವೆ ಮತ್ತೆ ದರ್ಶನ್ ಪವಿತ್ರ ಗೌಡರ ಹತ್ರ ಹೋಗ್ತಾ ಇದ್ದಾರೋ ಅಥವಾ ಪವಿತ್ರ ಗೌಡ ದರ್ಶನ್ ಹತ್ರ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಇವರ ಇಬ್ಬರೂ ಕೂಡ ಹಳೆಯ ಸಹವಾಸವನ್ನ ಬಿಡೋ ತರ ಕಾಣ್ತಾ ಇಲ್ಲ. ನಾನಾಯ್ತು, ನನ್ನ ಫಾರ್ಮ್ ಹೌಸ್ ಆಯ್ತು, ಫಾರ್ಮ್ ಹೌಸಲ್ಲಿರೋ ಕುದುರೆ ಆಯ್ತು, ಫಾರ್ಮ್ ಹೌಸಲ್ಲಿರೋ ನಾಯಿಗಳಾಯ್ತು ಅಂತೇಳಿ ನಾನಿದ್ದೀನಿ, ನನ್ನ ಹಿಂದೆ ಬಿದ್ದವರೇ ಇವರು ಅಂತ ಹೇಳಿ ದರ್ಶನ್ ಮನಸ್ಸಲ್ಲೇ ಅನ್ಕೊಂಡ್ರು ಏನೋ ಗೊತ್ತಿಲ್ಲ. ಆದರೆ ಪವಿತ್ರ ಗೌಡ ಮಾತ್ರ ಹಳೆ ಕುದುರೆನ ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ. ಇದು ನಾವು ಹೇಳ್ತಾ ಇರೋದಲ್ಲ, ಕಾಮೆಂಟ್ ಬಾಕ್ಸ್ಗಳಲ್ಲಿ ನೆಟ್ಟಿಗರು ಈ ತರಹದಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ದರ್ಶನ್ ಮತ್ತು ಪವಿತ್ರ ಗೌಡರ ನಡುವೆ ಮತ್ತೆ ಶೀತಲ ಸಮರ ಶುರುವಾಯ್ತಾ? ದರ್ಶನ್ ಬಿಟ್ಟರು ಪವಿತ್ರ ಗೌಡ ದರ್ಶನನ್ನು ಬಿಡ್ತಾ ಇಲ್ಲ. ನಾನಿನ್ನ ಬಿಡಲಾರೆ ಎನ್ನುತ್ತಿದ್ದಾರೆ ಕೆಂಪು ಸುಂದರಿ. ದರ್ಶನ್ ಖುಷಿ ಬದುಕನ್ನು ಸಹಿಸಿಕೊಳ್ಳುತ್ತಿಲ್ಲ ಸುಬ್ಬಿ. ನೋಡಿ, ಕುಂಭಮೇಳಕ್ಕೆ ಹೋಗಿದ್ರು. 140 ವರ್ಷಕ್ಕೊಂದು ಸಾರಿ ಭಾರತದಲ್ಲಾಗುವಂಥ ಒಂದು ಕುಂಭಮೇಳ. ಎಸಿನೋ ಪವಿ ಔಟ್ ವಿಜಿ ಇನ್ ಎನ್ನುತ್ತಿದ್ದಾರೆ ದಾಸ. ಪತ್ನಿ ವಿಜಯಲಕ್ಷ್ಮಿಯೊಂದಿಗೆ ಮತ್ತೆ ಚಿಗುರಿದ ದಾಸನ ಪ್ರೇಮ. ಈಗ ಡಿ ಬಾಸ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ದರ್ಶನ್ ತನ್ನ ಕುಟುಂಬದೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಪವಿತ್ರ ಗೌಡಗೆ ಇದು ಸಹಿಸಲಾಗದ ಸನ್ನಿವೇಶ. ದರ್ಶನ್ ಹೆಂಡತಿ ಜೊತೆ ಸಂತೋಷವಾಗಿದ್ದಕ್ಕೆ ಸುಬ್ಬಿಗೆ ಹೊಟ್ಟೆ ಉರಿ. ಗಂಡ ಹೆಂಡತಿ ಹೆಂಗೋ ಚೆನ್ನಾಗಿದ್ದಾರೆ. ಜೈಲೆನ್ನುವಂತಹ ಪಶ್ಚಾತ್ತಾಪ ಕೇಂದ್ರಕ್ಕೆ ಹೋಗಿದ್ದ ದರ್ಶನ್ ಅಲ್ಲಿ ಏನು ಪಶ್ಚಾತ್ತಾಪ ಪಟ್ಟರು ಗೊತ್ತಿಲ್ಲ. ಆದರೆ ಆ ಪ್ರಕರಣದಿಂದ ಹೊರಬಂದು ನಾನಾಯಿತು, ನನ್ನ ಹೆಂಡತಿ ಆಯಿತು, ಮಗ ವಿನೀಶ್ ಆಯಿತು, ಫಾರ್ಮ್ ಹೌಸ್ನ ಜಾನುವಾರುಗಳಾಯಿತು ಅಂತೇಳಿ ಸುಖವಾಗಿದ್ದಾರೆ. ಇದಕ್ಕೆ ಮತ್ತೇನಾದರೂ ಪವಿತ್ರ ಗೌಡ ಹುಳಿ ಹಿಂಡೋ ಕೆಲಸ ಮಾಡಿದ್ರೆ ನಿಜಕ್ಕೂ ಕೂಡ ಇದ್ರದ್ದು ತಿರುವುಗಳೇ ಬದಲಾಗ್ಬಿಡ್ತವೆ. ಅಭಿಮಾನಿಗಳೇ ಬಿಡೋದಿಲ್ಲ. ಅಂದರೆ ಅಭಿಮಾನಿಗಳು ದಾಳಿ ಮಾಡಬೇಕು ಅಂತ ಹೇಳ್ತಿರೋದಲ್ಲ ನಾವು. ಆದರೆ ಅಭಿಮಾನಿಗಳು ನಾನಾ ತರಹದ ಅಭಿಪ್ರಾಯಗಳನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ನೀವು ಯಾಕೆ ಅವ್ರ ಹಿಂದೆ ಬಿದ್ದಿದ್ದೀರಿ, ಸಹವಾಸ ಬಿಟ್ಬಿಡಿ, ರಾಜರಾಜೇಶ್ವರಿ ನಗರದಲ್ಲಿ ಅಂಗಡಿಗಳಿದ್ದಾವೆ, ನೋಡ್ಕೊಂಡಿದ್ದುಬಿಡಿ. ಕರ್ನಾಟಕದ ಎಲ್ಲ ಅಭಿಮಾನಿಗಳು ಆಶೀರ್ವಾದ ಮಾಡಿರುವಂಥ ಒಂದು ದಂಪತಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶು. ಅವ್ರ ಪಾಡಿಗವರಿದ್ದಾರೆ. ಕಾನೂನು ಸಂಕಷ್ಟದಿಂದ ಏನೋ ತಾತ್ಕಾಲಿಕ ರಿಲೀಫ್ನಲ್ಲಿ ಕುಟುಂಬನ ಹೊಂದಾಣಿಕೆಯಿಂದ ತಗೊಂಡೋಗುವಂಥ ಕೆಲಸಗಳಾಗ್ತಾ ಇದೆ. ಈ ಸಂದರ್ಭದಲ್ಲೂ ಮತ್ತೆ ಹುಳಿ ಹಿಂಡೋ ಕೆಲಸ ಆದರೆ ದರ್ಶನ್ ದಾರಿ ತಪ್ತಾರೆ. ಮೊದಲೇ ದರ್ಶನ್ನು ಸ್ವಲ್ಪ ಜಂಗಮ ಸ್ಥಿತಿ, ಎಲ್ಲೆಲ್ಲಿ ಕಾಲಿಕ್ಕಿ ಎಲ್ಲೆಲ್ಲಿ ತೊಳ್ಕೊತಾರೆ ಅನ್ನೋಂಥದ್ದೇ ಗೊತ್ತಾಗಲ್ಲ. ಹಂಗಿದ್ದಾಗ ಆ ಜಂಗಮ ಮನಸ್ಥಿತಿಯನ್ನು ಲಂಗರ್ ಹಾಕುವಂಥ ಕೆಲಸ ಈಗಾಗಿದೆ ವಿಜಯಲಕ್ಷ್ಮಿಯಿಂದ. ಪಾಪ ಆ ಕ್ಷಮೆಯ ಧರಿತ್ರಿ ಅಂತ ಹೇಳಿ ನಾವು ಆಕೆಗೆ ಹೆಸರು ಕೊಟ್ಟಿದ್ರು. ಅಷ್ಟು ಕ್ಷಮೆಯಿಂದ, ಅಷ್ಟು ಒಂದು ಸಹನೆಯಿಂದ ಗಂಡನಿಗಾಗಿ, ಗಂಡನ ಬಿಡುಗಡೆಗಾಗಿ ಬಹಳಷ್ಟು ತ್ಯಾಗ ಮಾಡಿದವರು. ಆ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡೋದಕ್ಕೆ ಹೋಗಬೇಡಿ. ಪವಿತ್ರ ಗೌಡರಿಗೆ ಸಾಕಷ್ಟು ನೆಟ್ಟಿಗರು ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಪವಿ ಔಟ್ ವಿಜಿ ಇನ್ ಎನ್ನುತ್ತಿದ್ದಾರೆ ದಾಸ. ಅಂದರೆ ಪವಿತ್ರ ಹೊರ ಹೋಗಿದ್ದಾರೆ. ಈಗ ದರ್ಶನ್ ಲೈಫಲ್ಲಿ ವಿಜಯಲಕ್ಷ್ಮಿ ಮಾತ್ರ ಎನ್ನುವಂತಹದ್ದು. ಇನ್ನು ಪತ್ನಿ ವಿಜಯಲಕ್ಷ್ಮಿಯೊಂದಿಗೆ ಮತ್ತೆ ಚಿಗುರಿದ ದಾಸನ ಪ್ರೇಮ. ಈಗ ಡಿ ಬಾಸ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ.
ದರ್ಶನ್ ತನ್ನ ಕುಟುಂಬದೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಪವಿತ್ರ ಗೌಡಗೆ ಇದು ಸಹಿಸಲಾಗದ ಸನ್ನಿವೇಶ. ದರ್ಶನ್ ಹೆಂಡತಿ ಜೊತೆ ಸಂತೋಷವಾಗಿದ್ದಕ್ಕೆ ಸುಬ್ಬಿಗೆ ಹೊಟ್ಟೆ ಉರಿಯಂತೆ. ಹಾಗಾಗಿ ಮತ್ತೆ ಹಳೆ ಸಹವಾಸಕ್ಕೆ ಏನಾದರೂ ಪ್ಲಾನ್ ಮಾಡಿಕೊಳ್ತಾರಾ ಪವಿತ್ರ ಗೌಡ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಇನ್ಯಾರು ಸುಬ್ಬಿ ಅಂತ ಕರೆಯೋದಕ್ಕೆ ಹೋಗಬೇಡಿ. ಪಾಪ ದರ್ಶನ್ ತನ್ನ ಸ್ವಂತ ಸುಬ್ಬಿ ವಿಜಯಲಕ್ಷ್ಮಿ ಜೊತೆ ಚೆನ್ನಾಗಿದ್ದಾರೆ. ಯಾವ್ಯಾವ ಸುಬ್ಬಿ ಹೆಸರು ಹೇಳ್ಕೊಂಡು ಮತ್ತೆ ಅವರಿಬ್ಬರಿಗೂ ಕೂಡ ಲಿಂಕ್ ಕೊಡೋ ಕೆಲಸ ಆಗಬಾರ್ದು.